ಅನಂತಂ ಬ್ರಹ್ಮ ಸರ್ವಶಕ್ತೇಕಂ ಪೂರ್ಣಗುಣೈಃ ಸರ್ವತೈವ ಸುಪ್ರೇಷ್ಠಂ ಶಿಕ್ಷಾವಲ್ಲಿ ಆಯಿತು. ಇದು ಶುರುವಾಗಿದೆ. ಏನಂತ? ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯೋ ವೇದನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಇತಿ. ಇಷ್ಟು ಸಾರಾಂಶ ಬಂದೋಯಿತು. ಅದಕ್ಕೆಲ್ಲ ಮುಂದೆ ಉಪನಿಷತ್ತು ಆಚಾರ್ಯ ಭಾಷ್ಯ. ತಸ್ಮಾದ್ವಾಯೇ ತಸ್ಮಾದಾತ್ಮನಃ ಆಕಾಶ ಸಂಭೂತಃ. ಜೀವನಿಂದ ಆಕಾಶ ಹುಟ್ಟುತ್ತಾ? ದೇವರಿಂದ. ಆತ್ಮ ಅಂದರೆ ಪರಮಾತ್ಮ. ಆತ್ಮನ ಮೊದಲು ಸೃಷ್ಟಿ ಹಾಗೆ ಮಾಡ್ತಾನೆ ಪರಮಾತ್ಮ. ಆಕಾಶ ಮೊದಲು ಬಂತು. ಆಕಾಶಾದ್ವಾಯು, ಆಕಾಶದಿಂದ ವಾಯು. ವಾಯೋರಗ್ನಿ, ವಾಯು ಇದರಲ್ಲಿ ಎಲ್ಲರಿಗೂ ಗೊತ್ತಿದೆ. ಅಗ್ನಿ ಬೀಸಿದರೆ ಬರುತ್ತೆ ಅಂತ ಗೊತ್ತಾಗಿದೆ. ವಾಯೋರಗ್ನಿ ಅಗ್ನೇರಾಪಃ ಗೊತ್ತಾಯ್ತು. ತುಂಬ ಬಿಸಿಯಾದಾಗ ಏನಾಗುತ್ತೆ? ಆಪರೇಟ್ ಆಗುತ್ತೆ. ನೀರು ಬಂದು ದ್ರವ ಗಟ್ಟಿ ಪದಾರ್ಥ ಬೇಕು. ಆಶ್ಚರ್ಯ ಏನಾಗುತ್ತೆ? ಫಸ್ಟ್ ಅದು ದ್ರವ ಆಗುತ್ತೆ. ಅದಕ್ಕೇನಾಯ್ತದು? ಆಪಹ, ಅಗ್ನೇರಾಪಹ. ಆಮೇಲೆ ಅದ್ಭ್ಯ ಪೃಥಿವಿ, ಅದರಿಂದ ಪೃಥ್ವಿ ಬಂತು. ಪೃಥಿವಿಯ ಔಷಧಯ, ಪೃಥ್ವಿಗಳಲ್ಲಿ ಔಷಧಿಗಳೆಲ್ಲ ಬಂತು. ಔಷಧಿಭ್ಯೋ ಅನ್ನಂ, ಅದರಿಂದ ಅನ್ನ ಬಂತು. ಅನ್ನಾತ್ ಪುರುಷ, ಅದರಿಂದ ಮನುಷ್ಯ ಇರ್ಲಿಕ್ಕೆ ಸಾಧ್ಯವಾಗಿದೆ. ಇಲ್ಲದ ಹೋಗಿದ್ರೆ ಸೃಷ್ಟಿಯೂ ಇಲ್ಲ, ಬೆಳವಣಿಗೆನೂ ಇಲ್ಲ. ಇದಿಷ್ಟು ಸೃಷ್ಟಿಯ ಕ್ರಮ, ಸ್ಥೂಲವಾಗಿ ಸೃಷ್ಟಿಯ ಕ್ರಮ. ಫಾಸ್ಟೆಸ್ಟ್ ಆಗಿ ಮೊದಲು ಆಕಾಶ ಬಂತು ಅಂದರೆ ಆಕಾಶಕ್ಕೆ ಅಭಿಮಾನಿ ದೇವತೆ ಯಾರು? ಮಹಾಲಕ್ಷ್ಮಿ. ಅವರೇ ಮಾಯಾ ಜಯ ಕೃತಿ ಶಾಂತಿ ರೂಪನ ತಗೊಂಡ್ರು ಅಂತ ಅರ್ಥ. ಆತ್ಮ ಅಂದರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ, ಅದೆಲ್ಲ ಮುಂದೆ ಹೇಳ್ತಾರೆ. ಆಮೇಲೆ ವಾಯುದೇವರು, ಬ್ರಹ್ಮದೇವರು ಬಂದಿರೋದರಲ್ಲಿ. ಅಗ್ನಿ ಮೊದಲಾದವರೆಲ್ಲ ಉಳಿದವರು. ಆಮೇಲೆ ಉಪಭಿಮಾನ ದೇವತೆಗಳು, ಆಮೇಲೆ ಪ್ರತಿಭಿಮಾನ ದೇವತೆಗಳು. ಇದು ಶಾರ್ಟ್ ಸೃಷ್ಟಿ. ಇದು ಅದರ ಬೇಕಾದಷ್ಟು ಸಬ್ ಸೃಷ್ಟಿಗಳಿದೆ. ಅದೆಲ್ಲ ಪರಮಾತ್ಮ ಮಾಡ್ತಾನೆ. ಏನ? ಆಕಾಶ ಅಭಿವ್ಯಕ್ತ ಆಗಬೇಕು, ಅಭಿವ್ಯಕ್ತ ಆಗಬೇಕು. ಎರಡು ಆಕಾಶಗಳು, ಎರಡು ಭೂತಾಕಾಶ ಬೇರೆ, ಆಕಾಶ ಬೇರೆ, ಎರಡು ಅದು ಅಭಿವ್ಯಕ್ತ ಆಗಬೇಕು. ಗೊತ್ತಾಯ್ತಾ? ಇದು ಈ ಆಕಾಶ ಹುಟ್ಟಬೇಕು. ಇದು ಹುಟ್ಟಿದೆ, ಅದಕ್ಕೆ ಅಭಿವ್ಯಕ್ತಿ ಮಾತ್ರ, ಹುಟ್ಟಿಲ್ಲ ಅದಕ್ಕೆ. ಇದಕ್ಕೆಲ್ಲ ಆಚಾರ ಏನ? ಭೂತಾಕಾಶ ಹುಟ್ಟುತ್ತೆ. ಭೂತಾಕಾಶ ಹುಟ್ಟೋದು ಅಂದ್ರೇನು? ಇವತ್ತು ಹಾಲು ಮೊಸರಾಗತ್ತೆ ಅಂತೀವಲ್ಲ, ಆ ಥರ. ಹಾಲಿನ ಸ್ಥಳದಲ್ಲಿ ಮೊಸರಿಲ್ಲ, ಮೊಸರು ಸ್ಥಳದಲ್ಲಿ ಹಾಲಿಲ್ಲ, ಅದು ಹುಟ್ಟೋದು. ಆದರೆ ಹುಟ್ಟಬೇಕಾದ್ರೆ ಕೂಡ ಸುಮ್ಮನೆ ಹುಟ್ಟಲಿಲ್ಲ, ಹಾಲಿನ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಎಲ್ಲ ಹುಟ್ಟು ಕೂಡ ಹಾಗೆ ಟ್ರಾನ್ಸ್ಫಾರ್ಮೇಷನ್ನೇ ಹೊರತು ಏನಲ್ಲ, ಹೊಸ್ತಾಗಿ ಹುಟ್ಟು ಬರೋದಿಲ್ಲ. ಆ ರೀತಿ ಅದನ್ನು ತಿಳ್ಕೊಂಡಿರ್ಬೇಕು. ಅದಕ್ಕೆ ಹೇಳ್ತಾರೆ ಸಯೋಗ್ಯಂ ಬ್ರಹ್ಮವಿದ್ ಭುಂಕ್ತೆ. ಕೆಲವು ಕನ್ಫ್ಯೂಷನ್ ಬಂತು. ಎಲ್ಲ ಭೋಗಗಳನ್ನು ಮುಕ್ತ ಅನುಭವಿಸ್ತಾನ ಅಂತ ಪ್ರಶ್ನೆ. ಶೋಷ್ಣತೆ ಸರ್ವಾನ್ ಕಾಮಾನ್ ಅಂತ ಹೇಳ್ಬಿಟ್ರು. ಎಲ್ಲ ಕಾಮನೆಗಳು ಈಡೇರುತ್ತೆ ಮುಕ್ತಿಯಲ್ಲಿ. ಅಂದರೆ ಎಲ್ಲ ಕಾಮನೆ ಈಡೇರುತ್ತಾ? ಇಲ್ಲ. ಆ ಯೋಗ್ಯತೆಗೆ ತಕ್ಕ ಕಾಮನೆ ಈಡೇರುತ್ತೆ ಅಷ್ಟೇ. ಇವತ್ತು ಕೆಲಸ ಕೊಟ್ಟರು, ಏನು ಓದಿದ್ದೆ ಕೇಳ್ತಾರೆ, ತಕ್ಕಂತೆ ಕೆಲಸ ಕೊಡ್ತಾರೆ. ಒಂದು ಅನೌನ್ಸ್ ಮಾಡ್ದೆ, ಬಂದವರಿಗೆಲ್ಲ ಕೆಲಸ ಕೊಡ್ತೇನೆ ಅಂತ ಹೇಳಿದ. ಬಂದು ಎಲ್ಲರಿಗೂ ಕೆಲಸ ಕೊಡ್ತೀನಿ ಅಂದ. ಯಾವುದೋ ಹೊಸ ಓಪನ್ ಮಾಡಿದ್ದಾನೆ. ಕೇಳ್ತಾರೆ, ಕ್ವಾಲಿಫಿಕೇಷನ್ ತಕ್ಕಂತೆ ಕೆಲಸ ಕೊಡ್ತಾ ಹೋಗ್ತಾರೆ. ಯಾವುದೋ ಕೊಟ್ಟರೆ ತೊಗೊಂಡವನು ದಡ್ಡ, ಅವನು ದಡ್ಡ. ಸಂಬಂಧಪಟ್ಟು ಕೊಡಬೇಕಷ್ಟೆ. ಸ್ವಯೋಗ್ಯಂ ಬ್ರಹ್ಮವಿದ್ ಭುಂಕ್ತೆ ವಿರಿಂಚೇನ ಪರೇಣ ಚ. ದೇವ್ರ ಜೊತೆಗಿದ್ದು, ಬ್ರಹ್ಮದೇವರ ಜೊತೆಗಿದ್ದು ತನಗೆ ಯೋಗ್ಯವಾದ ಮಾತ್ರ ಅವನು ಪಡಿತಾನೆ ಹೊರತು ಎಲ್ಲ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಣ ಸಹ ತದ್ವಶ್ಯ ಸುಖಮೇವ ನ ದುಷ್ಕೃತಂ. ಆದರೆ ಒಂದು ಗ್ಯಾರಂಟಿ, ಬರೀ ಸುಖ, ಅದು ಎಲ್ಲರಿಗೂ ಕಾಮನ್. ಮುಕ್ತಿ ಊಟ ಆಯಿತು ಅಂಬೋದು ಕಾಮನ್. ಬಟ್ ಅದು ಯಾವ ಊಟ ಅಂಬೋದು ಅವ್ರವ್ರಿಗೆ ಸೇವಾ ಬೇಕಾಗುತ್ತೆ. ಬ್ರಹ್ಮಣಾಥ ತದ್ವಶ್ಯ ಸುಖಮೇವ ನ ದುಷ್ಕೃತ. ಇದು ಪ್ರತಿಯೊಂದು ದುಷ್ಕೃತದ ಹೆಸರು ಕೂಡ ಇಲ್ಲ, ಬರೀ ಇದು ಒಂದೇನೆ. ಆದರೆ ತದ್ವಶ್ಯ ಸ್ವತಂತ್ರ ಆಗೋದಿಲ್ಲ. ಮತ್ತೆ ಬಿಡುಗಡೆ ಹೊಂದ ಅಂತ ಹೇಳಿದರೆ ಕೈದಿ ಜೈಲರ್ ಆಗೋದಿಲ್ಲ, ಜೈಲರ್ ಹೋಮ್ ಮಿನಿಸ್ಟರ್ ಆಗೋದಿಲ್ಲ. ಹೊರಗೆ ಬಂದಷ್ಟು ಹೋಮ್ ಮಿನಿಸ್ಟರ್ ಆಗಿಬಿಡ್ತಾನ? ಇಲ್ಲ. ಅದೆಲ್ಲ ತನ್ನ ಯೋಗ್ಯತೆ ತಕ್ಕಂತೆ ಅದು ಅನ್ವಾಂಟೆಡ್ ಥಿಂಗ್ ಕಳ್ಕೊತಾನಷ್ಟೇ. ಸವಾ ಏಷ ಪುರುಷೋ ಅನ್ನರಸಮಯ. ಇವತ್ತು ಹಾಸ್ಪಿಟ್ಲಲ್ಲಿ ಸೇರಿದವನು ಡಿಸ್ಚಾರ್ಜ್ ಆದಾದ್ರೆ ಏನರ್ಥ? ರೋಗ ವಾಸಿಯಾಗಿದೆ ಅಂತ ಅರ್ಥನೇ ಹೊರತು ಏನೂ ಆಗಿಬಿಟ್ಟ ಅಂತ ಅರ್ಥ ಅಲ್ಲ ಅದಕ್ಕೆ. ಇರೋ ರೋಗ ವಾಸಿ ಆಯಿತು ಅಷ್ಟೆ. ಸವಾ ಏಷ ಪುರುಷೋ ಅನ್ನರಸಮಯ ತಸ್ಯೇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ ಪಕ್ಷ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ ತದಪೇಷ ಶ್ಲೋಕೋ ಭವತಿ ಅನ್ನದ್ವೈ ಪ್ರಜಾಯಂತೆ ಯಾಃ ಕಾಶ್ಚ ಪೃಥಿವೀ ಶ್ರಿತಾಃ
ಅಥೋ ಅನ್ನೇನೈವ ಜೀವಂತಿ ಅಥ ಏನಂ ಅಪಿ ಯಂತಿ ಅಂತತಃ ಅನ್ನಗಂ ಭೂತಾನಾಂ ಜ್ಯೇಷ್ಠಂ ಅನ್ನಗಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ ಸರ್ವಂ ವೈತೆ ಅನ್ನಮಾಪ್ನುವಂತಿ ಯೇ ಅನ್ನಂ ಬ್ರಹ್ಮ ಉಪಾಸತೆ ಅನ್ನಗಂ ಹಿ ಭೂತಾನಾಂ ಜ್ಯೇಷ್ಠ್ಯಂ ತಸ್ಮಾತ್ ಸರ್ವೌಷಧಮುಚ್ಯತೆ ಅನ್ನಾದ್ ಭೂತಾನಿ ಜಾಯಂತೆ ಜಾತಾನ್ಯನ್ನೇನ ವರ್ಧಂತೆ ಅದ್ಯತೆ ಅತ್ಯ ಚ ಭೂತಾನಿ ತಸ್ಮಾದನ್ನಂ ತದುಚ್ಯತೆ ಇತಿ. ಒಂದು ಜೀವ ಉಳಿಬೇಕಾದ ಹೇಗೆ ಅನ್ನದಿಂದ ಉಳಿಬೇಕು. ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು ರೂಪಗಳನ್ನ, ದೇವರ ರೂಪಗಳನ್ನು. ಉಳಿದವ್ರ ಬೇಗ ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ, ಅದು ಭಾಷ್ಯ ಆಗೋದಿಲ್ಲ. ಅದಕ್ಕೆಲ್ಲ ಆಧಾರ ಕೊಟ್ಟು ಅನ್ನ ಅಂದರೆ ಎಲ್ಲದಕ್ಕೂ ಅರ್ಥ ಹೇಳ್ತಾ ಹೋಗ್ತಾರೆ. ಅದು ಭಾಷ್ಯ. ಶುರುವಾಗಿದ್ದು ಇದರಿಂದ ಶುರುವಾಯಿತು. ಸ್ವಯೋಗ್ಯಂ ಬ್ರಹ್ಮವಿದ್ಭುಕ್ತಿ ಶುರು ಮಾಡಿಬಿಟ್ಟು ಮುಂದೆ ಹೇಳ್ತಾ ಹೋಗ್ತಾರೆ. ಸ್ವವಾಪುರುಷೋ ಅನ್ನರಸಮಯ ತಸ್ಯ ಇದಮೇವ ಶಿರಃ ಅಯಂ ದಕ್ಷಿಣ ಪಕ್ಷ ಅಯಂ ಉತ್ತರ. ತುಂಬ ಒಳಗಟ್ಟದು. ಇದು ಬಲಪಕ್ಷ, ಇದು ಎಡಪಕ್ಷ. ಈ ಎಡಪಕ್ಷಗಳಲ್ಲ, ಎಡಪಕ್ಷ ಮಾವ ಆ ಥರ ಅಲ್ಲ. ಬಲಭಾಗ ಎಡಭಾಗ. ಪಕ್ಷ ಅಂದರೆ ಪಕ್ಕ ಅಂತ, ಅದು ಪಕ್ಕ ಅಂತಾಗಿತ್ತು. ಪಕ್ಕ ಪಕ್ಷ ಪಕ್ಕ ಆ ಅರ್ಥ ಅಲ್ಲ. ಪಕ್ಷ ಅಯಮಾತ್ಮ ಇದಂ ಪುಚ್ಛಂ ಪ್ರತಿಷ್ಠಾ. ನೋಡೋದು ಭಾರಿ ಸುಲಭವಾದ ಪದಗಳು, ಸುಮ್ಮನೆ ಓದಿದ್ರೆ ಅದು ಗುಂಡಿಗೆಗಳು, ಏನು ಅರ್ಥ ಆಗೋದಿಲ್ಲ. ಅದೆಲ್ಲ ಬಿಡಿಸಿ ಹೇಳ್ತಾರೆ. ಅಚಪ್ಪೇಶ ಶ್ಲೋಕೋ ಭವತಿ ಅನ್ನದ್ವೈ ಪ್ರಜಾಯಂತೆ. ಅನ್ನದಿಂದನೇ ಪ್ರಜೆಗಳು ಹುಟ್ಟೋದು. ಅದು ಉಪನಿಷತ್ತು ಹೇಳಿದೆ ಈಗಾಗಲೇ. ಅಲ್ಲಿ ಬೆಳೆಯಿಂದ ಬಿದ್ದು ಅನ್ನದಲ್ಲೂ ಸೇರಿ ಹುಟ್ಟಬೇಕು. ಏತೇ ಆಕಾಶ್ಚ ಪೃಥ್ವೀ ಕ್ಷರಿತಾ. ಪೃಥ್ವಿಯಲ್ಲಿ ಏನೇನಿದೆಯೋ ಎಲ್ಲವೂ ಹಾಗೆ ಬರಬೇಕಾದ್ರೆ. ಅಥವಾ ಅನ್ನೇನೈವ ಜೀವಂತಿ. ಅನ್ನದಿಂದ ಹುಟ್ಟುತ್ತಾರೆ, ಅನ್ನದಲ್ಲೇ ಬದುಕಬೇಕು ಅವರು. ಅಥೈ ನಾವು ಕೊನೆಗೆ ಎಲ್ಲೇ ಹೋಗ್ಬೇಕು ಅವ್ರೀಗ? ಇನ್ನೊಂದು ಪ್ರಾಣಿಗೆ ಅನ್ನ ಆಗಿಬಿಡ್ಬೇಕು ಅವರು. ಅವ್ರ ದೇಹ ಸುಟ್ಟು ಹೋಗುತ್ತೆ, ಇಲ್ಲ ಹೂಡಿದರೆ ಕೊಡ್ತು ಹೋಗುತ್ತೆ. ಹಾಗೆ ಬಿಟ್ಟರೆ ಹುಳ ತಿಂದು ಹೋಗುತ್ತೆ. ಹೊಟ್ಟಿನ ಮೇಲೆ ವಾಪಸ್ ಹೋಗ್ಬೇಕು. ಅಲ್ಲೇ ಹುಟ್ಟಿತ್ತು, ಒಂದಕ್ಕೆ ಅನ್ನ ಆಗಲೇಬೇಕು, ಯಾವ್ದಾದ್ರು ಒಂದಕ್ಕೆ ಅನ್ನ ಆಗಲೇಬೇಕು. ಅನ್ನದಿಂದ ಹುಟ್ಟಿತ್ತು, ಕೊನೆಗೆ ಅನ್ನವಾಗಿ ಹೋಗ್ಬೇಕದು, ಬೇರೆ ದಾರಿ ಇಲ್ಲ. ಕ್ಲಿಯರ್ ಆಗಬೇಕಲ್ಲ, ಇಲ್ಲವ್ರು ಅದೇ ಜಂಪ್ ಆಗಿಬಿಡ್ತಾ ಇತ್ತು. ಅಯ್ಯೋ ಸುಟ್ಟಾಗಲೂ ಫಾರಮ್ ಚೇಂಜ್ ಆಗ್ತಾ ಹೋಗುತ್ತೆ. ಬೂದಿ ಕೂಡ ಏನಾಗುತ್ತೆ, ಪೂರ್ತಿ ಮಣ್ಣಾಗಿಬಿಡುತ್ತೆ. ಅದಕ್ಕೆ ಪ್ಲಾಸ್ಟಿಕ್ಕಿನ ಬೈತಿರೋದು, ಟ್ರಾನ್ಸ್ಫಾರ್ಮ್ ಆಗೋದೇ ಇಲ್ಲ ಅದು. ಹಾಗೆ ಡಂಪ್ ಆಗಿಬಿಡುತ್ತೆ. ಇವೆಲ್ಲ ಏನಾಗುತ್ತೆ, ಎಲ್ಲ ಇದಾಗಿಬಿಡುತ್ತೆ. ಕನಿಷ್ಠ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಪೂರ್ತಿ ಬದಲಾಗಿಬಿಡುತ್ತೆ. ಆದರೆ ಬ್ಯಾಲೆನ್ಸ್ ಆಗ್ತಿರುತ್ತೆ ಆವಾಗ. ಅದು ಬ್ಯಾಲೆನ್ಸ್ ಆಗೋದಿಲ್ಲ, ಡಂಪ್ ಆಗಿಬಿಟ್ಟು ಮುಂದೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಅನ್ನಂ ಹಿ ಭೂತಾನಾಂ ಜ್ಯೇಷ್ಠ್ಯಂ ತಸ್ಮಾತ್ ಸರ್ವೌಷಧ ಮುಚ್ಯತೆ ಅನ್ನಾದ್ ಭೂತಾನಿ ಜಾಯಂತೆ ಜಾತಾನ್ಯನ್ನೇನ ವರ್ಧಂತೆ. ಸಮ್ಮರಿ ಅದು. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾತ್ ಅನ್ನಂ. ಅನ್ನ ಅಂದ್ರೆ ಏನದಕ್ಕೆ? ಹೆಸರಿಗೆ ತಿನ್ನೋದು. ನಾವು ಆ್ಯಕ್ಚುಲಿ ತಿನ್ನೋದಲ್ಲ, ಅದರಿಂದ ಬದುಕಿರೋದು ನಾವು. ನಾವು ಅನ್ನ ತಿಂದಿಲ್ಲ, ನಮ್ಮನ್ನು ಅನ್ನ ಪ್ರೊಟೆಕ್ಟ್ ಮಾಡ್ತಾಯಿತ್ತು. ಗೊತ್ತಾಯ್ತಾ? ನೋಡೋದಕ್ಕೆ ನಾವು ತಿಂದು ಹಾಕಿದ್ವಿ ಅಲ್ಲ, ತಿಂದು ಹಾಕಿದ್ದೆಲ್ಲ ಏನಾಯ್ತದು ದೇಹಕ್ಕೆ ಸಪ್ಲೈ ಆಗಿ ಬಂತು, ಆಗಿ ಒಂದು ಬದುಕಲಿಕ್ಕೆ ಸಾಧ್ಯವಾಯಿತು. ಸೊ ಅನ್ನ ಅಂದರೆ ಯಾವುದನ್ನು ಅವಲಂಬಿಸಿ ನಾವು ಬದುಕಿದ್ದೇವೋ ಅದು ಅನ್ನ. ಅಕ್ಕಿ ಅನ್ನ ಅಂತ ಅರ್ಥ ಅಲ್ಲ ಅದಕ್ಕೆ. ಇದೆಲ್ಲ ಚಪಾತಿ ತಿಂದವ್ರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಬಾರ್ದು. ಅನ್ನ ಏನು ತಿಂತೀವೋ ಅದೇ ಅನ್ನ. ಯಾವುದ ನಮ್ಮ ಬದುಕಿಗೆ ಆಹಾರ ಅಂತ ಅಷ್ಟೇ ಅರ್ಥ ಅದಕ್ಕೆ. ಅನ್ನ ಶಬ್ದಕ್ಕೆ ಏನು ಅರ್ಥ? ಅದಕ್ಕೆ ಏಕಾದಶಿ ಹೇಳ್ಬೇಕಾದ್ರೆ ಅನ್ನ ಬಿಡಿ ಅನ್ನಲಿಲ್ಲ, ನಿರಾಹಾರ ಅಂತ ಹೇಳಿದ್ರು. ಆಹಾರನೇ ಬಿಟ್ಟುಬಿಡಿ ಅಂತ ಹೇಳಿ, ಮತ್ತು ನೀರು ಬಿಟ್ಟುಬಿಡಿ ಅಂತ ಹೇಳಿ. ಇದು ಅದು ಯಾವ ಅನ್ನ ಬಿಡಬೇಕು ಅಂತ ಪ್ರಶ್ನೆ ಶುರುವಾಗ್ತದೆ. ಅದಿಲ್ಲ. ಆ ಎನಿಥಿಂಗ್ ಯು ಈಟ್ ಇದು ಆಹಾರ, ಅದು ಅನ್ನ. ಆದ್ದರಿಂದ ಅದೆಲ್ಲ ಬಿಡಬೇಕು. ಅದಕ್ಕೆಲ್ಲ ಭಾಷ್ಯ ನೋಡಿ ಭಾಷ್ಯ ಎಲ್ಲ ಬಿಡಿಸ್ತಾರೆ. ಏನು ಹೇಳುತ್ತೆ? ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಉಪನಿಷತ್ತು ಅಂತ ಅದಕ್ಕೆ ಹೆಸರು. ರಹಸ್ಯ. ಅದು ರಹಸ್ಯವನ್ನು ಡೈರೆಕ್ಟ್ ಹೇಳಬಾರ್ದು, ಕೋಡ್ ವರ್ಡ್ಸ್ ಹೇಳಿದಾಗ ಹೇಳಬೇಕು ಯಾವಾಗಲೂ ಕೂಡ. ಅದನ್ನು ಬಿಡಿಸ್ಬೇಕಾದ್ರೆ ಗೊತ್ತಾಗಲ್ಲ. ಅದಕ್ಕೆ ಗುರುಮೇ ವಾಭಿಗಚ್ಚೆ ಅವ್ರಿಗೆ ಬಿಡಿಸ್ಕೊಡ್ತಾರೆ. ಇದು ಮಾಡೋಕೆ ಔಷಧಿನ ಕೈಲಿ ಸಿಕ್ಕರೆ ಸಾಕು, ಮತ್ತೆ ಡಾಕ್ಟ್ರ್ ಹತ್ರ ಹೋಗಬೇಕು. ಎಷ್ಟು ಹೋಗ್ಬೇಕು, ಏನು ತಗೋ ಎಲ್ಲ ಹೇಳಬೇಕು, ಯಾವಾಗ ನಿಲ್ಲಿಸ್ಬೇಕು ಎಲ್ಲ ಕರಿಬೇಕು. ಅವರೇ ಹೇಳ್ಕೊಡುತ್ತೆ ಸತ್ಯ ಕೂಡ. ನಮಗೆ ಡಾಕ್ಟ್ರ್ ಇಲ್ಲದೆ ಔಷಧಿ ಆಗಿಲ್ವೋ, ಗುರುಗಳಿಲ್ಲದೆ ಜ್ಞಾನ ಇಲ್ಲ. ಸೆಲ್ಫ್ ಸ್ಟಡಿ ಎಂಬುದು ಸೆಲ್ಫ್ ಮೆಡಿಕೇಷನ್ ಇದ್ದಾಗೆ. ಇದು ಭಾರಿ ಡೇಂಜರಸ್. ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ನೂರಾರು ರೋಗಗಳಿಗೆ ಕಾರಣ ಆಗೋದು ಔಷಧಿನೇ ಇಲ್ಲ, ಅಥವಾ ತಾನೇ ಔಷಧಿ ತೊಗೊಂಡ ತೋಚಿದ್ದನ್ನು. ಇನ್ನೊಬ್ರಿಗೆ ಕೊಟ್ಟ ಔಷಧಿ ತಾನೂ ತೊಗೊಳಕ್ಕೆ ಹೋಗ್ತಾರೆ. ಎಷ್ಟೋ ಜನ ಗೈಡ್ ಮಾಡಿಬಿಡ್ತಾರೆ, ನಾನು ತೊಗೊಂಡೆ ವಾಸಿ ನೀವು ತೊಗೊಂಡು ಅಂದ್ಬಿಡ್ತಾರೆ. ಅವನ ಕೇಸೇ ಬೇರೆ, ಇವ್ರ ಕೇಸೇ ಬೇರೆ ಆಯ್ತಾ. ಆ ರೀತಿ ತೊಗೊಳಕ್ಕೆ ಹೋಗ್ಬಾರ್ದು. ಅದಕ್ಕೆ ವಿದ್ಯಾ ಆ ಗುರು ಅವನು ಏನು ಉಪಾಸನೆ ಮಾಡಬೇಕು ಅಂತ ಗುರು ಹೇಳ್ತೀವಿ. ಏನು ಉಪಾಸನೆ ಮಾಡು ಅಂತ ಹೇಳ್ತಾರೆ. ಉಳಿದವ್ರು ಮಾಡೋದು ಮಾಡೋಕ್ಕೆ ಹೋಗಬಾರ್ದು.
ಹೇಳಕ್ಕಾಗದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.